ಮಾಲೂರು ತಾಲೂಕಿನ ಲಿಂಗಾಪುರ ಗ್ರಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ಪ ಅವರ ಮಗ ಡಿ ವಿಕ್ರಮ್ ಅವರ ಸ್ಮರಣಾರ್ಥಕವಾಗಿ ಹಮ್ಮಿಕೊಂಡಿರುವ ಬೃಹತ್ ರಕ್ತದ ರಾಶಿ ಶಿಬಿರ ಹಾಗೂ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಶಾಸಕರಾದ ಕೆವೈ ನಂಜೇಗೌಡರು, ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಕಸಾಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಲಿಂಗಾಪುರ ಕೃಷ್ಣಪ್ಪ ಅವರ ಮಗನ ವಿಕ್ರಮ್ 9ನೇ ವರ್ಷದ ಹಿಂದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋದ ಮಗನ ನೆನಪಿನಲ್ಲಿ 2,000ಕ್ಕೂ ಹೆಚ್ಚು ಹೆಲ್ಮೆಟ್ ವಿತರಣೆ. ಗಾಪುರ ಕಿಟ್ಟಿ ಅವರು ಮಾತನಾಡುತ್ತಾ, ನನ್ನ ಒಬ್ಬನೇ ಮಗನಾದ ದಿ ವಿಕ್ರಮ್ ನನ್ನ ಬೈಕ್ ಅಪಘಾತದಿಂದ ಕಳೆದುಕೊಂಡಿದ್ದೇನೆ. ಮಗನ ನೆನಪಿನಲ್ಲಿ ಹೆಲ್ಮೆಟ್ ವಿತರಣೆಯಿಂದ ಪ್ರಾಣಹಾನಿಯನ್ನ ಕಾಪಾಡಬಹುದು ಎಂಬ ಉದ್ದೇಶದಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಎಲ್ಲರಲ್ಲೂ ತಮ್ಮ ಮಗನನ್ನ ಕಾಣುತ್ತಾ ವರ್ಷಕ್ಕೊಂದು ಕಾರ್ಯಕ್ರಮದಲ್ಲಿ ಮಗನ ನೆನಪಲ್ಲಿ ಒಂದೊಂದು ಸೇವೆಯನ್ನ ಮಾಡುತ್ತಾ ಆಶಾ ಕಾರ್ಯಕರ್ತರಿಗೆ ಹಾಗೂ ಅಂಗನವಾಡಿ ಟೀಚರ್ಸ್ಗಳಿಗೆ ಸೀರೆ ಹಾಗೂ ಕ್ಯಾಲೆಂಡರ್ ವಿತರಣೆ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಪುಷ್ಪಾ ಎಸ್ಪಿ, ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾಕೆ ಈ ಥರ ಎಲ್ಲ ಮಾಡಿದ್ದೀರಿ? ವಡನಹಳ್ಳಿ ಪ್ರೇಮ, ದೊಡ್ಡಸಬೇನಹಳ್ಳಿ ಸುಬ್ಬಮ್ಮ, ಮುಟ್ನಹಳ್ಳಿ ಕಮಲ, ಕೋಡೂರು ಚಾಮುಂಡೇಶ್ವರಿ, ಕಾಟೇರಿ ಮೀನಾ, ಸೊನ್ನಹಳ್ಳಿ ಪಾರ್ವತಮ್ಮ. ಈಗ ಚಿಕ್ಕುತ್ತೂರು ಪಂಚಾಯತಿ ಪವಿತ್ರ, ನಿದ್ರಮಂಗಲ ಸೌಮ್ಯ, ನಾರಾಯಣಪುರ ರಚಿತಾ, ನರಸಮ್ಮ, ನಂಬಿಗಾರ ದೊಡ್ಡಮಳ್ಳೆ ಸರಸ್ವತಮ್ಮ. ಈಗ ಅಪ್ಪನಹಳ್ಳಿ ಗ್ರಾಮ ಪಂಚಾಯತಿ ಕವಿತಾ, ಕಾಡ್ದೇನಹಳ್ಳಿ. ಯಾರ್ದನ್ನ ಹೆಸರು ಮಿಸ್ ಆಗಿದ್ರೆ ಬಂದು ತಗೊಳ್ಳಿ, ತೊಂದ್ರೆ ಇಲ್ಲ. ಪ್ರತಿ ವರ್ಷ ಸಾಯ್ತಾರೆ ಅಂದ್ರೆ ಆ ಕುಟುಂಬದ ಒಬ್ಬ ಮುಖ್ಯಸ್ಥ ಕಲ್ಕೊಂಡ್ರೆ ಕುಟುಂಬಕ್ಕೆ ನಷ್ಟ ಆಗುತ್ತೆ. ಅದೇ ರೀತಿ ದೇಶದಲ್ಲೂ ಅಷ್ಟೇ 1.25 ಲಕ್ಷ ಜನ ಸತ್ತೋಗ್ತಾರೆ ಆಕ್ಸಿಡೆಂಟ್ಗಳಿಂದ. ಮತ್ತು ಅಂಗವಿಕಲರಾಗೋದು ಅದ್ರ 2 ಲಕ್ಷ ಆಗ್ತಾರೆ, ಕೈ ಕಾಲು ಕಳ್ಕೊಳ್ಳೋರಿಗೆ ಆಗ್ತಾರೆ. ಆದ್ರಿಂದ ವಾಹನ ಓಡಿಸುವಂತವ್ರು ಹುಷಾರಾಗಿ ಓಡಿಸ್ಬೇಕು. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದೆ. ಕುಡಿದು ವಾಹನ ಓಡಿಸಬಾರ್ದು ಅಂತ ಹೇಳ್ತಾರೆ, ಆದ್ರೆ ಕುಡಿದು ವಾಹನ ಓಡಿಸ್ತಾರೆ. ಆಮೇಲೆ ಇಬ್ಬರ ಮೇಲೆ ಹಾಕೋಬಾರ್ದು, ಗಾಡಿಯಲ್ಲಿ ಟ್ರಿಪಲ್ ರೈಡಿಂಗ್ ಮಾಡ್ತಾರೆ, ವೀಲಿಂಗ್ ಮಾಡ್ತಾರೆ. ಆಮೇಲೆ ಫುಟ್ಪಾತ್ ಮೇಲೆ ಹಸ್ಕೊಂಡು ಹೋಗ್ತಾರೆ, ಬೆಂಗಳೂರಲ್ಲಿ ಫುಟ್ಪಾತ್ ಮೇಲೆ ಹಸ್ಕೊಂಡು ಹೋಗ್ತಾರೆ. ಮತ್ತೆ ಫೋನ್ ಕಿವಿಲಿ ಇಟ್ಕೊಂಡು ಗಾಡಿಯಲ್ಲಿ ಓಡಿಸ್ತಾ ಇರ್ತಾರೆ. ಅದ್ರ 100% ಆಕ್ಸಿಡೆಂಟ್ಸ್ ಅಲ್ಲಿ ಸಾಯೋದು 2 ವಾಹನಗಳಲ್ಲಿ. ಯಾರು ಅಂದ್ರೆ ಟೂ ವೀಲರ್ ಇದೆಯಲ್ಲ, 2 ಚಕ್ರದ ವಾಹನಗಳಿರುತ್ತಲ್ಲ, ಅದರಲ್ಲೇ ಬಹುತೇಕ ಹೆಚ್ಚಿನ ಜನ ಸಾಯೋದು. ಅದರಿಂದ ಯಾರು ವಾಹನ ಓಡಿಸ್ತಾರೆ, ದ್ವಿಚಕ್ರ ಇರ್ಬೋದು ಅಥವಾ 4 ಚಕ್ರದ ವಾಹನಗಳಿರ್ಬೋದು, ಎಲ್ಲೂ ಕೂಡ ಜವಾಬ್ದಾರಿಯುತದಿಂದ ವಾಹನಗಳು ಓಡಿಸ್ಬೇಕು. ಮತ್ತೆ ದ್ವಿಚಕ್ರ ವಾಹನದ ಚಾಲಕರು ಮತ್ತೆ ಹಿಂದೆ ಕೂತಿರ್ತಕ್ಕಂಥವ್ರು ಹೆಲ್ಮೆಟ್ ಬಂದಿದ್ದೇನಂದ್ರೆ, ಹಿಂದೆ 30-40 ವರ್ಷ ಆಯ್ತು ಹೆಲ್ಮೆಟ್ಗಳು ಬಂದು. ಈಗ ತಲೆಗೆ ಬಹಳಷ್ಟು ಜನ ತಲೆಗೆ ಏಟ್ಬಿಡುತ್ತೆ. ತಲೆಗೆ ಏಟ್ಬಿದ್ದು ಸತ್ತವ್ರ ಸಂಖ್ಯೆ ನೋಡಿ ಆಮೇಲೆ ಇದಕ್ಕೆ ಕಾರಣ ಹೆಲ್ಮೆಟ್ ಹಾಕೊಂಡ್ರೆ ಇದಕ್ಕೆ ಪ್ರಾಣ ಉಳಿಯೋ ಅವಕಾಶಗಳು ಜಾಸ್ತಿ ಇರುತ್ತೆ ಅಂತೇಳಿ ಇದು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಹೆಲ್ಮೆಟ್ಗಳನ್ನ ಕಡ್ಡಾಯ